ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಅನಾಮಧೇಯ ಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿರುವಂಥದ್ದು ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರಿಂದ ಈಗ ಪರಿಶೀಲನೆ ಮುಂದುವರಿತಾ ಇದೆ. ಕೋಲಾರದ ಹೊರವಲಯದಲ್ಲಿರುವಂಥ ಡಿಸಿ ಕಚೇರಿಯಲ್ಲಿ ಈಗ ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳದಿಂದ ಪತ್ತೆ ಕಾರ್ಯ ಮುಂದುವರಿತಾ ಇದೆ. ಬೆದರಿಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಏನು ಎತ್ತ ಎಲ್ಲಿಂದ ಬಂದಿದೆ, ಯಾಕೆ ಈ ರೀತಿಯಾಗಿ ಡಿಸಿ ಕಚೇರಿನ ಟಾರ್ಗೆಟ್ ಮಾಡಿದ್ರು, ಫೇಕಾ, ಯಾರು ಎತ್ತ ಅನ್ನೋದ್ರ ಬಗ್ಗೆ ಈಗ ತನಿಖೆ ಮಾಡೋದಕ್ಕೆ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಇದ್ದಕ್ಕಿದ್ದಾಗೆ ಬಾಂಬ್ ಬೆದರಿಕೆಯ ಕರೆ, ಅಂದರೆ ಮೇಲ್ ಮುಖಾಂತರ ಅನಾಮಧೇಯ ವ್ಯಕ್ತಿಯಿಂದ ಈ ರೀತಿಯಾಗಿ ಮೇಲ್ ಮುಖಾಂತರ ಬಾಂಬ್ ಬೆದರಿಕೆ ಹೋಗಿದೆ. ಮೇಲ್ ಚೆಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಘಟನೆ ಬೆಳಕಿಗೆ ಬರುತ್ತೆ. ಸೊ ಹಂಗಾಗಿ ಅಲ್ಲಿ ಯಾವ ರೀತಿಯಾಗಿ ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಶ್ವಾನದಳದಿಂದ ಪತ್ತೆ ಕಾರ್ಯ ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇದೆಲ್ಲ ಫೇಕ್ ಅಂತ ಅನಿಸದೆ, ಬಟ್ ಎಷ್ಟರ ಮಟ್ಟಿಗೆ ಫೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಪದೇ ಪದೇ ಈ ರೀತಿಯಾಗಿ ಸ್ಕೂಲ್ಗಳನ್ನು, ಈ ರೀತಿಯ ಕಚೇರಿಗಳನ್ನು ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ ಸುಖ ಸುಮ್ಮನೆ.